ಹೆಮ್ಮೆಗುಡಿದ ರೈತ. ಹೊಸಹಳ್ಳಿ ಎಂಬ ಹಳ್ಳಿಯಲ್ಲಿ ಕೃಷ್ಣಪ್ಪ ಎಂಬ ಒಬ್ಬ ಶ್ರಮಿಕ ರೈತನು ತನ್ನ ಕುಟುಂಬದೊಂದಿಗೆ ನೆಲೆಸಿದ್ದ. ಅವನು ಸರಳ ಜೀವನ ನಡೆಸುತ್ತಿದ್ದರೂ ಭೂಮಿಯ ಮೇಲೆ ಅವನ ನಂಬಿಕೆಯೂ ಪ್ರೀತಿಯೂ ಅಪಾರವಾಗಿತ್ತು. ಅವನಿಗೆ ಪತ್ನಿ ಲಕ್ಷ್ಮಿ ಹಾಗೂ 2 ಮಕ್ಕಳು, ಚಿನ್ನು ಮತ್ತು ಚಂದು. ಪ್ರತಿದಿನ ಬೆಳಿಗ್ಗೆ ಕೃಷ್ಣಪ್ಪ ಎಚ್ಚರಗೊಂಡ ತಕ್ಷಣವೇ ತನ್ನ ಎಳನೀರು ತೋಟಕ್ಕೆ ಹೋಗುತ್ತಿದ್ದ. ಅವನು ಎಳನೀರು ಬೆಳೆಸುತ್ತಿದ್ದ ತೋಟದಲ್ಲಿ ಕೆಲಸ ಮಾಡುವಾಗ ಆತನು ಹಾಡು ಹಾಡುತ್ತಾ ಮರಗಳ ಜೊತೆ ಮಾತನಾಡುತ್ತಾ ಸಮಯ ಕಳೆಯುತ್ತಿದ್ದ. ಒಂದು ವರ್ಷ ಭಾರೀ ಮಳೆಯಿಂದಾಗಿ ತೋಟದ ಮರಗಳು ಬಿದ್ದುಹೋಯಿತು. ಬೆಳೆ ನಾಶವಾಯಿತು. ಆತ ನಷ್ಟಕ್ಕೊಳಗಾಗಿದ್ದ. ಪತ್ನಿ ಲಕ್ಷ್ಮಿ ಚಿಂತೆಯಿಂದ, ಈ ವರ್ಷ ಎಷ್ಟೊಂದು ಸಾಲ ಮಾಡಿದೆವು, ಮಕ್ಕಳ ಶಾಲಾ ಫೀಸು ಕೊಡೋಕೆ ಸಾಧ್ಯವೇ ಎಂದು ಕೇಳಿದಳು. ಆದರೂ ಕೃಷ್ಣಪ್ಪ ಬಲು ಧೈರ್ಯದಿಂದ, ನಮ್ಮ ಬೆವರು ಖಾಲಿಯಾಗುವುದಿಲ್ಲ, ಮತ್ತೆ ಬೆಳೆಸೋಣ, ಬೇರೆ ಮಾರ್ಗವನ್ನು ನೋಡೋಣ ಎಂದನು. ಆತನು ಹತ್ತಿರದ ಪಟ್ಟಣದ ಕಡೆ ಯೋಚನೆ ಮಾಡತೊಡಗಿದ. ಅಲ್ಲಿ ನೇರವಾಗಿ ಎಳನೀರು ಮಾರಾಟ ಮಾಡಿದರೆ ಹೇಗೆ ಎಂಬ ಯೋಚನೆ ಬಂದಿತು. ಅವನು ಪ್ರತಿದಿನ ತೋಟದಿಂದ ತಾಜಾ ಎಳನೀರು ತೆಗೆದುಕೊಂಡು ಸೈಕಲ್ನಲ್ಲಿ ಪಟ್ಟಣದ ಹೋಟೆಲ್ಗಳು, ಅಂಗಡಿಗಳಿಗೆ ತಲುಪಿಸುತ್ತಿದ್ದ. ಇಡೀ ದಿನ ಶ್ರಮಿಸಿ ಸಂಜೆಗೆ ಮನೆಗೆ ಬರುತ್ತಿದ್ದ. ದಿನಗಳು ಕಳೆಯುತ್ತಿದ್ದವು. ಅವನ ಎಳನೀರಿಗೆ ಒಳ್ಳೆಯ ಬೆಲೆ ಸಿಗತೊಡಗಿತು. ಇದರಿಂದ ಕೃಷ್ಣಪ್ಪ ಬದುಕನ್ನು ಮರಳಿ ನಿರ್ಮಿಸಿಕೊಳ್ಳಲು ಆರಂಭಿಸಿದ. ಮಡದಿ ಮಕ್ಕಳ ಜೊತೆ ಸಂತೋಷವಾಗಿ ಕಾಲ ಕಳೆಯುತ್ತಿದ್ದ. ಜೊತೆಗೆ ಇತರ ರೈತರಿಗೂ ಈ ವಿಧಾನವನ್ನು ಪರಿಚಯಿಸುತ್ತಿದ್ದ. ಒಂದು ದಿನ ಅವನ ಮಗ ಚಂದು ಕೇಳಿದ, ಅಪ್ಪ, ನೀನು ಹೆಮ್ಮೆಪಡುವ ವಿಷಯವೇನು? ಕೃಷ್ಣಪ್ಪ ನಗುತ್ತಾ ಹೇಳಿದ, ನಮ್ಮ ಬೆಳೆದ ಹಣ್ಣು ತಿನ್ನುವವನು ನಗಿದಾಗ ನನಗೆ ಸಂತೋಷ. ನಾನೇನು ದೊಡ್ಡದು ಸಾಧಿಸಿಲ್ಲ, ಆದರೆ ದುಡಿದು ತಿನ್ನೋದನ್ನು ನಾನು ಬಿಟ್ಟಿಲ್ಲ. ಪಾಠ: ಜೀವನದಲ್ಲಿ ಕಷ್ಟಗಳು ಬರುತ್ತವೆ. ಆದರೆ ಶ್ರಮ, ನಂಬಿಕೆ ಹಾಗೂ ಹೊಸ ಆಲೋಚನೆಯಿಂದ ಯಾವುದೇ ರೈತನು ತನ್ನ ಬದುಕನ್ನು ಸುಧಾರಿಸಬಲ್ಲ.